ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದರೆ ಬೂತಾಯಿನ ಇಟ್ಕೊಂಡು ಅಥವಾ ಬೈಗೆ ಮೀನನ್ನ ಇಟ್ಕೊಂಡು ಪುಳಿ ಮುಂಚಿ ಮಾಡೋಣ ಅಂಥೇಳಿ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಬ್ಯಾಡಗಿ ಮೆಣಸು ಅಂತ ಏನು ಹೇಳ್ತೀವಲ್ಲ ಅದು ಒಂದು 10ರಿಂದ 12 ಯೂಸ್ ಮಾಡಿ. ಹಾಫ್ kg ಆದರೆ ನಿಮಗೆ ಒಂದು 7-8 ಬೇಕಾಗುತ್ತೆ. 1 kg ಆದರೆ ಆಲ್ಮೋಸ್ಟ್ 10ರಿಂದ 12 ಬೇಕಾಗುತ್ತೆ. ಯಾಕಂತಂದರೆ ಇದು ಮೇನ್ ಖಾರವಾಗಿ ಇರುವಂಥದ್ದು, ಯಾವುದೇ ರೀತಿ ಕಾಯಿ ಬಳಸೋದಿಲ್ಲ. ಮಳೆಗಾಲದಲ್ಲಿ ನಿಮಗೆ ತುಂಬಾ ಸಖತ್ತಾಗಿರುತ್ತೆ ಊಟ ಮಾಡೋದಕ್ಕೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಯಾವುದೇ ಥರ ಎಣ್ಣೆನ ಹಾಕೋದಿಲ್ಲ ಇದಕ್ಕೆ. ಅದಾದಮೇಲೆ ಅದೇ ಪ್ಯಾನ್ನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಹಾಗೆಯೇ ಸ್ವಲ್ಪ ಓಮ ಚಿಟಿಕೆಯಷ್ಟು, ಹಾಗೆ 1 ಚಿಟಿಕೆಯಷ್ಟು ನಿಮಗೆ ಇದು ಮೆಂತೆ. ಇದು ಆಪ್ಷನಲ್, ಮೆಂತೆ ಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ರೆಸಿಪಿ ಏನು ಸಖತ್ತಾಗಿ ಬರುತ್ತೆ ಅಂದರೆ ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದ್ರಂತೂ ನಿಮಗೆ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿದು. ಬೈಗೆ ಪುಳಿ ಮುಂಚಿ ಅಂತಾರೆ ಕೆಲವರು, ಇದು ಏನು ಬೂತಾಯಿ ಪುಳಿ ಮುಂಚಿ ಅಂತಾರಲ್ಲ ಆ ಥರ, ಒಬ್ಬರೊಬ್ಬರು ಡಿಫ್ರೆಂಟ್ ನೇಮಲ್ಲಿ ಕರೀತಾರೆ. ಇದ್ರ ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಇದಿಷ್ಟನ್ನು ಇಟ್ಕೋಬೇಕು. ಅದಾದಮೇಲೆ ಮೀನನ್ನು ಚೆನ್ನಾಗಿ ತೊಳೆದು ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಮಸಾಲೆ ಕುದಿಯೋ ತನಕ ಅಡ್ಜಸ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಹಿಡ್ಕೊಳ್ಳುತ್ತೆ. ಅಂದರೆ ತುಂಬ ಇದು ಬೈಗೆ ಮೀನು ಇರುತ್ತೆ, ಅದು ತುಂಬ ಗೌಲ್ ಅಂತಾರಲ್ಲ ಆ ಥರ ಇರುತ್ತೆ. ಸೊ ಅದಕ್ಕೆ ಅರಿಶಿನ ಪುಡಿ ಹಾಕಿದ್ರೆ ಮ್ಯಾನೇಜ್ ಆಗುತ್ತೆ ಅಂತ. ಆಮೇಲೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಬಿಟ್ಟು ಇದಕ್ಕೆ ಶುಂಠಿ ಸಣ್ಣದಾಗಿ ಹೆಚ್ಚಿರೋದು, ಹಾಗೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಗೋಲ್ಡನ್ ಬ್ರೌನ್ ಬರೋ ಥರ ಆ ಥರ ಏನಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನೀವು ಇಲ್ಲಿ ಒಂದು ಟೊಮ್ಯಾಟೊನ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ, ತಿನ್ನುವಾಗ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ. ಸೊ ಇದಿಷ್ಟನ್ನು ನೀವು ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಣ್ಣಿನ ಮಡಿಕೆನಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಮೀನು ಸಾರಿಗೆ, ಕೋಳಿ ಸಾರಿಗೆ, ಮಟನ್ ಸಾರಿಗೆ ಈ ಥರ ಮಣ್ಣಿನ ಮಡಿಕೆನ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಅದಾದಮೇಲೆ ರುಬ್ಬಿರುವಂತಹ ಅದಿಷ್ಟು ಏನು ತೋರಿಸಿದ್ನಲ್ಲ ಅದಿಷ್ಟನ್ನು ಚೆನ್ನಾಗಿ ಸಣ್ಣದಾಗಿ ಕಡಿಮೆ ನೀರು ಹಾಕಿ ನೀವು ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ರುಬ್ಕೋಬೇಕು. ಅದನ್ನು ಫಸ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು, ಯಾವುದೇ ರೀತಿ ನೀರೇನು ಹಾಕಬಾರ್ದು. ಇದು ಹಸಿ ವಾಸನೆ ಹೋಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೇ ಒಂದು ಮೇನ್ ಏನು ಘಟ್ಟ ಅಂತ ಹೇಳ್ತೀವಲ್ಲ ಅದು. ಇದಕ್ಕೆ ಏನಕ್ಕಂತಂದರೆ ಇದು ಆಯಿಲಲ್ಲೇ ನೀವು ಚೆನ್ನಾಗಿ ಫ್ರೈ ಆದರೆ ಇನ್ನೂ ಸಖತ್ತಾಗಿರೋ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಆಯಿಲಲ್ಲಿ ಫ್ರೈ ಆಗಿ ಕುದಿ ಬರ್ತಾ ಇದೆ. ಸೊ ಇವಾಗ ಈ ಥರ ಕುದಿ ಬಂದು ಆದಮೇಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀರು ಬೇಕು ಅಂತಂದರೆ ಅಡ್ಜಸ್ಟ್ ಮಾಡಿ ಮಿಕ್ಸಿ ತೊಳೆದಿರೋವಂಥ ನೀರನ್ನ, ಅಂದರೆ ಖಾರ ಇರುತ್ತಲ್ಲ ಅದನ್ನು ಮಿಕ್ಸಿನಲ್ಲಿರುವಂಥದ್ದನ್ನೆಲ್ಲ ಖಾರನೆಲ್ಲ ಚೆನ್ನಾಗಿ ತೊಳೆದು ಈ ಥರ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಕನ್ಸಿಸ್ಟೆನ್ಸಿಲಿದ್ದರೆ ಪರ್ಫೆಕ್ಟಾಗಿರುತ್ತೆ. ಯಾಕಂದರೆ ಜಾಸ್ತಿ ನೀರು ಹಾಕಬಾರ್ದು ಈ ಪುಳಿ ಮುಂಚಿಗೆ, ಸ್ವಲ್ಪ ಗಟ್ಟಿಯಾಗಿರಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಉಪ್ಪು ಬೇಕು ಅಂದರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಮೀನಿಗೆ ಉಪ್ಪು ಹಾಕಿರ್ತೀರ. ಸೊ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಇನ್ ಕೇಸ್ ಉಪ್ಪು ಜಾಸ್ತಿ ಆಯಿತು ಅಂದರೆ ಮೀನೆಲ್ಲ ಹೀರ್ಕೊಳ್ಳುತ್ತೆ ಸಾಮಾನ್ಯವಾಗಿ, ಬಟ್ ತುಂಬಾ ಜಾಸ್ತಿ ಆದರೆ ತಿನ್ನೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನೋಡ್ಕೊಂಬಿಟ್ಟು ಮೀನಿಗೆ ಉಪ್ಪನ್ನು ಹಾಕ್ಕೊಂಡಿರ್ತೀರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಈ ಥರ ಕುದಿ ಬರಬೇಕು. ಸಕ್ಕತ್ತಾಗಿ ಕುದಿ ಬಂದಮೇಲೆ ಒಳ್ಳೆ ಘಮ ಕೊಡುತ್ತೆ ನಿಮಗೆ. ಚೆನ್ನಾಗಿ ಕುದಿ ಬರಬೇಕು, ಈ ಥರ ನೋಡ್ತಾ ಇರ್ಬೋದು ನೀವಿಲ್ಲಿ. ಅದಾದಮೇಲೆ ಒಂದೊಂದೇ ಮೀನನ್ನು ಸಪ್ರೇಟ್ ಆಗಿ ಈ ಥರ ಹಾಕ್ಕೊಳ್ತಾ ಬರಬೇಕು, ಒಂದೊಂದು ಸೈಡಿಂದ ಹಾಕ್ಕೊಳ್ತಾ ಬರಬೇಕು.
ಯಾಕಂತಂದರೆ ಇದಕ್ಕೆ ಯಾವುದೇ ರೀತಿ ಸೌಟು ಅಥವಾ ಹಾಕಿ ನೀವು ತಿರುಗಿಸಿದ್ರೆ ಮೀನೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಥರ ಸಪ್ರೇಟಾಗಿ ಹಾಕಿ ಮುಚ್ಚಳನ ಮುಚ್ಚಿ ಬೇಯಕ್ಕಿಟ್ರೆ ಸೊ ಮೀನು ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ಯಾವುದೇ ಥರ ಪುಡಿ ಆಗೋದಾಗಲಿ ಆ ಥರ ಏನೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಸಪ್ರೇಟಾಗಿ ಹಾಕಿ ಈ ಥರ ಜಸ್ಟ್ ಕೈಯಲ್ಲೇ ಮಣ್ಣಿನ ಮಡಿಕೆನ ಈ ಥರ ತಿರುಗಿಸ್ಕೋಬೇಕು ಮಿಕ್ಸ್ ಆಗೋದಕ್ಕೆ. ಸೌಟ್ ಗಿವ್ಟ್ ಏನೂ ಹಾಕಬಾರ್ದು, ಹಾಕಿದ್ರೆ ಫುಲ್ ಪುಡಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಜಸ್ಟು ಹಾಕಿ ಮುಚ್ಚಳನ ಮುಚ್ಚಿ ಕುದಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕಷ್ಟೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇದೇ ಸಖತ್ತಾಗಿರೋ ಬೈಗೆ ಮೀನು ಪುಳಿ ಮುಂಚಿ ಅಥವಾ ಏನಂತೀವಿ ಒಬ್ಬರು ಬೈಗೆ ಮೀನು ಅಂತ, ಕೆಲವರು ಬೂತಾಯಿ ಅಂತಲೂ ಕರೀತಾರೆ. ಈ ಥರ ಪುಳಿ ಮುಂಚಿನ ಈಸಿಯಾಗಿ ಬಂಗಡೆನೂ ಮಾಡ್ಕೋಬೋದು, ಬೈಗೆನೂ ಮಾಡ್ಕೋಬೋದು. ಬಂಗಡೆ ಮೀನು ಇದೆಯಲ್ಲ ಅದ್ರ ಜೊತೆಗೂ ಮಾಡ್ಕೋಬೋದು. ಸೊ ಈ ಥರ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.